ಅಪ್ಪಪ್ಪ, ಎಷ್ಟು ಚಂದವಾಗಿ ಮಾಡಿದ್ರಲ್ವಾ? ಹೌದು, ಇದಕ್ಕಾಗಿ ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ. ಸರಿ ರಚನಾ, ನನಗೊಂದು ಪ್ರಶ್ನೆ ಇವಾಗ. ಪ್ರತಿ ವರ್ಷ ವಿಜಯದಶಮಿಯಂದು ರಾವಣನ ಪುತ್ಥಳಿಯನ್ನು ಸುಟ್ಟುತ್ತೇವೆ. ಇದು ಬರೀ ರಾಮನ ವಿಜಯಕ್ಕಾಗಿ ಮಾಡ್ತೇವೋ ಇಲ್ಲ ಬೇರೆ ಏನಾದರೂ ಮಹತ್ವವಿದೆಯೋ? ಇದರ ಉದ್ದೇಶ ಬಹಳ ಆಳವಾಗಿದೆ. ರಾವಣನ ಸೋಲಿನ ಕಾರಣ ಅವನ ಬಲವಲ್ಲ, ಆದರೆ ಅವನ ಶಕ್ತಿ ಮತ್ತು ಜ್ಞಾನ, ಅಹಂಕಾರ ಎಂಬ ದುರ್ಗುಣ ಹಾಳು ಮಾಡಿತು. ಆ ಅಹಂಕಾರವನ್ನು ನಮ್ಮಲ್ಲಿ ನಾವು ಸುಡಬೇಕು ಎಂಬುದೇ ರಾವಣ ದಹನದ ಉದ್ದೇಶ. ಓಹೋ, ಹಾಗಿದ್ದರೆ ರಾವಣನ ಸೋಲು ಅವನ ಅಹಂಕಾರವೇ ಆಯಿತು. ಹಾಗಿದ್ದರೆ ರಾವಣನ 10 ತಲೆವಿದೆಯಲ್ಲ, ಇದರ ಮಹತ್ವವೇನು? ರಾವಣನ 10 ತಲೆಗಳು 10 ದುರ್ಗುಣಗಳ ಸಂಕೇತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂತಹ ಕೆಟ್ಟ ಗುಣಗಳನ್ನು ನಾವು ಸೋಲಿಸಬೇಕು. ಇದೇ ದಶಹರ, ನಮ್ಮಲ್ಲಿರುವ 10 ವಿಷಗಳನ್ನು ನಾಶ ಮಾಡಬೇಕು ಎಂಬುದೇ. ಇದನ್ನು ನಮ್ಮ ಪುಟಾಣಿಗಳು ಎಷ್ಟು ಚಂದವಾಗಿ ತೋರಿಸ್ತಾರೆ, ನೋಡೋಣವಾ? ಬನ್ನಿ. ಮುಂದಿನ ಪ್ರಸ್ತುತಿ ರಾಮ ಜನಾರ್ದನ. ಪ ಗ ಪ ಮ ರಿ ಮ ಗ ಮ ಪ ದ ನಿ ಸ ಪ ದ ಪ ಮ ಗ ರಿ ಗ ರಿ ರಿ. ಪ ಗ ಪ ಮ ರಿ ಮ ಗ ಮ ಪ ದ ನಿ ಸ ಪ ದ ಪ ಮ ಗ ರಿ ಗ ರಿ ರಿ. ಪ ಗ ಪ ಮ ರಿ ಮ ಗ ಮ ಪ ದ ನಿ ಸ ಪ ದ ಪ ಮ ಗ ರಿ ಗ ಸ ಸ. ಪ ಗ ಪ ಮ ರಿ ಮ ಗ ಮ ಪ ದ ನಿ ಸ ಪ ದ ಪ ಮ ಗ ರಿ ಗ ಸ ಸ. ಗ ಗ ಸ ಗ ಗ ಸ ಮ ಮ ರಿ ಮ ಮ ರಿ ಮ ಪ ದ ಪ ಮ ಗ ರಿ ಗ ರಿ ರಿ. ಗ ಗ ಸ ಗ ಗ ಸ ಮ ಮ ರಿ ಮ ಮ ರಿ ಮ ಪ ದ ಪ ಮ ಗ ರಿ ಗ ರಿ ರಿ. ಗ ಗ ಸ ಗ ಗ ಸ ಮ ಮ ರಿ ಮ ಮ ರಿ ಮ ಪ ದ ಪ ಮ ಗ ರಿ ಗ ಸ ಸ. ಗ ಗ ಸ ಗ ಗ ಸ ಮ ಮ ರಿ ಮ ಮ ರಿ ಮ ಪ ದ ಪ ಮ ಗ ರಿ ಗ ಸ ಸ. ಪ ಗ ಪ ಮ ರಿ ಮ ಗ ಮ ಪ ದ ನಿ ಸ ಪ ದ ಪ ಮ ಗ ರಿ ಗ ಸ ಸ. ಗ ಗ ಸ ಗ ಗ ಸ ಮ ಮ ರಿ ಮ ಮ ರಿ ಮ ಪ ದ ಪ ಮ ಗ ರಿ ಗ ಸ ಸ. ರಾಮ ಜನಾರ್ದನ ರಾವಣ ಮರ್ದನ ರಾಮಾನುಜಾಗ್ರಜ ರಾಜ ವಿಭೋ. ರಾಮ ಜನಾರ್ದನ ರಾವಣ ಮರ್ದನ ರಾಮಾನುಜಾಗ್ರಜ ರಾಜ ವಿಭೋ. ಪಾಮರ ಮೋಚನ ಪಂಕಜ ಲೋಚನ ಭಕ್ತ ಜನ ಪ್ರಿಯ ಪಾಲಯ ಮಾಂ. ಪಾಮರ ಮೋಚನ ಪಂಕಜ ಲೋಚನ
सुरपालन भूमिपते भूमिजनायक मुक्तिप्रदायक भूसुरपालन भूमिपते श्यामल विग्रह शांत गुरुगुह सन्नुत श्रीरामचंद्र प्रभु श्यामल विग्रह शांत गुरुगुह सन्नुत श्रीरामचंद्र प्रभु राम जय